ಶಾಲೋಮ್, ಪ್ರೀಸ್ ದ ಲಾರ್ಡ್. ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಗಾಗಿ ಕಾಯ್ತಾ ಇದ್ದೀರಾ? ದೇವರ ವಾಕ್ಯದಲ್ಲಿ ನಾವು ಒಬ್ಬ ವ್ಯಕ್ತಿಯ ಕುರಿತಾಗಿ ನೋಡ್ಕೋಬಹುದು. ಅವನ ಜೀವಿತದಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆಗಾಗಿ ಕಾಯ್ತಾ ಇದ್ದ. ಆ ವ್ಯಕ್ತಿ ಏನಾಗಿದೆ ಅಂದ್ರೆ 1 ವರ್ಷ 2 ವರ್ಷ ಎಲ್ಲ ಕಾಯ್ತಾ ಇದ್ದು 38 ವರ್ಷಗಳ ಕಾಲ ಅವನ ಜೀವಿತದಲ್ಲಿ ಒಂದು ಬದಲಾವಣೆ ಹೊಂದ್ಕೋಬೇಕು, ಒಂದು ಸ್ವಸ್ಥತೆ ಹೊಂದಿರೋ ಅವನ ಜೀವಿತ ಬದಲಾವಣೆ ಹೊಂದುತ್ತಂತ ಬೆತೆಸ್ದ ಕೊಳದ ಹತ್ತಿರ ಅವನು ಕಾಯ್ತಾ ಇದ್ದನು. ಬಟ್ ನಿಮ್ಗೊಂದು ಅರ್ಥ ಮಾಡ್ಕೋಬೇಕು, ಆ ವ್ಯಕ್ತಿ ಕಾಯ್ತಾ ಇದ್ದು ಆ ಕೊಳದ ಒಳಗಡೆ ಹೋಗಿ ಬಿದ್ದೋದ್ರೆ ನನಗೆ ಸ್ವಸ್ಥತೆ ಅಂತ ಕಾಯ್ತಾ ಇದ್ದ. ಬಟ್ ಆದ್ರೆ ಅವನಿಗೆ ಆ ಕೊಳ ಬೇಕಾಗಿಲ್ಲ, ಬದಲಾಗಿ ದೇವರೇ ಬೇಕಾಗಿತ್ತು. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಯೋಹಾನ 5:5 ಹೇಳುತ್ತೆ, ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಈಗಾಗಿ ಬಹು ಕಾಲವಾಗಿದೆ ಎಂದು ಹೇಳಿದ್ರು. ಸೊ ಯಾರು ನೋಡ್ತಾ ಇದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬಹುದು, ಯೇಸು ಸ್ವಾಮಿ ಅವನು ನೋಡ್ತಾ ಇದ್ರಂತೆ. ಸೊ ಆ ವ್ಯಕ್ತಿಗೆ ವ್ಯತ್ಯಾಸಗೊಳ್ಳಬೇಕಾಗಿಲ್ಲ, ಬಟ್ ಬದಲಾಗಿ ಯೇಸು ಸ್ವಾಮಿ ಬೇಕಾಗಿತ್ತು. ನಿಮ್ಮ ಜೀವಿತದಲ್ಲೂ ಅಷ್ಟೇ ಬದಲಾವಣೆ ಬೇಕಾಗಿದ್ಯಾ? ದೇವರ ಹತ್ರ ಹೋಗಿ ದೇವರನ್ನ ಕಂಡ್ಕೊಳ್ಳಿ. ಅವಾಗ ನಿಮ್ಮ ಜೀವಿತ ಹೇಗೆ ಅವಾಗ 38 ವರ್ಷದ ವ್ಯಕ್ತಿ ಅವನು ಎದ್ದು ನಿಂತ್ಕೊಂಡು ಅವನು ಸ್ವಸ್ಥತೆ ಕಂಡ್ಕೊಂಡ ಯಾವಾಗ ಯೇಸು ಸ್ವಾಮಿಯನ್ನು ಸಂಧಿಸಿದಾಗ ಮಾತ್ರ. ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಬೇರೆ ಎಲ್ಲ ಕಡೆ ಹೋಗ್ಬಿಟ್ಟು ನಿಮ್ಮ ಜೀವಿತದಲ್ಲಿ ನಾನು ಅಲ್ಲೋದ್ರೆ ಸರಿ ಹೋಗುತ್ತೆ, ಇಲ್ಲೋದ್ರೆ ಸರಿ ಹೋಗುತ್ತೆ, ನಾನು ಕಾಯ್ತೀನಿ ಅಂತ ಅನ್ಕೋಬೇಡಿ. ಬದಲಾಗಿದೆ ಅದೆಲ್ಲ ಪರಿಸ್ಥಿತಿ ಬಿಟ್ಬಿಟ್ಟು ನೀವು ದೇವರ ಕಡೆ ತಿಳ್ಕೊಳ್ಳಿ, ದೇವರ ಬಳಿ ಹೋಗಿ ದೇವರು ನಿಮ್ಮ ಜೀವಿತವನ್ನು ಒಂದು ದೊಡ್ಡ ಬದಲಾವಣೆಯನ್ನು ಕೊಡುವಂತರಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ